ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು BM ಹನೀಫ್. ಸ್ನೇಹಿತರೆ, ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದಲ್ಲಿ ಬಂಧನದಲ್ಲಿರುವ ಶಿವಮೂರ್ತಿ ಮುರುಘಾ ಶರಣರು ನಿರ್ದೋಷಿ ಎಂದು ಚಿತ್ರದುರ್ಗದ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸಿವಿಲ್ ನ್ಯಾಯಾಲಯ ಬುಧವಾರ ಆದೇಶ ಹೊರಡಿಸಿದೆ. ನ್ಯಾಯಾಧೀಶರಾದ ಚನ್ನಬಸಪ್ಪ ಜಿ ಹಡಪದ ಈ ತೀರ್ಪು ನೀಡಿದ್ದಾರೆ. ಪೋಕ್ಸೋ ಪ್ರಕರಣದ ಆರೋಪಿಗಳು ದೋಷ ಮುಕ್ತರಾಗಿದ್ದಾರೆ ಎಂದು ಒಂದು ಸಾಲಿನ ತೀರ್ಪನ್ನು ಅವರು ಪ್ರಕಟಿಸಿದ್ದಾರೆ. ಟಿವಿಗಳಲ್ಲಿ ಮುರುಘಾ ಶರಣರು ನಿರ್ದೋಷಿ ಅಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಠಿಣ ಕಾಯ್ದೆಗಳಿರುವ ಪೋಕ್ಸೋ ಕೇಸ್ನಲ್ಲಿ ಸಾಮಾನ್ಯವಾಗಿ ಆರೋಪಿಗಳು ಸುಲಭವಾಗಿ ಬಿಡುಗಡೆ ಆಗೋದಿಲ್ಲ. ಈ ಪ್ರಕರಣದಲ್ಲಿ ಮುರುಘಾ ಶರಣರ ಪರವಾಗಿ ಕ್ರಿಮಿನಲ್ ಕೇಸ್ಗಳ ಖ್ಯಾತ ವಕೀಲರಾದ CV ನಾಗೇಶ್ ವಾದಿಸಿದ್ದಾರೆ. ಈ ಪ್ರಕರಣದಲ್ಲಿ ಶಿವಮೂರ್ತಿ ಶರಣರ ಜೊತೆಗೆ ಇತರ ಆರೋಪಿಗಳಾದ ಮಠದ ವ್ಯವಸ್ಥಾಪಕ ಪರಮಶಿವಯ್ಯ ಮತ್ತು ವಾರ್ಡನ್ ರಶ್ಮಿ ಅವರು ಕೂಡ ನಿರ್ದೋಷಿಗಳು ಅಂತ ತೀರ್ಪು ಹೇಳಿದೆ. ಮೈಸೂರು ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಮತ್ತು ಪರಶುರಾಮ್ ಈ ಪ್ರಕರಣದಲ್ಲಿ ದೂರುದಾರ ಹೆಣ್ಣು ಮಕ್ಕಳ ಪರವಾಗಿ ಕಾನೂನು ಹೋರಾಟಕ್ಕೆ ಬೆಂಬಲ ನೀಡಿದ್ದರು. ಒಡನಾಡಿ ಸಂಸ್ಥೆ ಹೆಣ್ಣುಮಕ್ಕಳ ಶೋಷಣೆ ಮತ್ತು ಮಾನವ ಕಳ್ಳಸಾಗಣೆ ಪ್ರಕರಣಗಳ ವಿರುದ್ಧ ಹಲವು ವರ್ಷಗಳಿಂದ ನಿರಂತರವಾದಂತಹ ಹೋರಾಟವನ್ನು ನಡೆಸ್ತಾ ಬಂದಿದೆ. ಈ ತೀರ್ಪಿನಿಂದ ನಿರಾಶೆಯಾಗಿದೆ. ಆದರೆ ಪೂರ್ಣ ತೀರ್ಪು ಓದಿದ ಬಳಿಕ ಮುಂದಿನ ಹೆಜ್ಜೆಯನ್ನು ನಿರ್ಧರಿಸುತ್ತೇವೆ ಅಂತ ಒಡನಾಡಿ ಸಂಸ್ಥೆಯ ಪರಶುರಾಮ್ ತ್ರಿವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ಶಿವಮೂರ್ತಿ ಶರಣರು ಚಿತ್ರದುರ್ಗದ ಮುರುಘಾ ಮಠದ ಸ್ವಾಮೀಜಿಯಾಗಿದ್ದರು. 2022 ಆಗಸ್ಟ್ 26ರಂದು ಇವರ ವಿರುದ್ಧ ಅಪ್ರಾಪ್ತ ಬಾಲಕಿಯರ ಮೇಲಿನ ಲೈಂಗಿಕ ದೌರ್ಜನ್ಯದ ಪ್ರಕರಣದ ದೂರು ದಾಖಲಾಗಿತ್ತು. ಮಠದ ಹಾಸ್ಟೆಲ್ನಲ್ಲಿದ್ದಂತಹ ಇಬ್ಬರು ಬಾಲಕಿಯರು ಮೈಸೂರಿನ ನಜರ್ಬಾದ್ ಪೊಲೀಸ್ ಠಾಣೆಗೆ ಹೋಗಿ ಈ ದೂರು ನೀಡಿದರು. ಈ ದೂರು ದಾಖಲಾದ 5 ದಿನಗಳ ಬಳಿಕ ಮುರುಘಾ ಶರಣರನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಆರೋಪಿ ನಿರ್ದೋಷಿ ಅಂತ ಈಗ ಕೋರ್ಟ್ ಹೇಳಿದೆ. ಹಾಗಾಗಿ ಇಲ್ಲಿಗೆ ಎಲ್ಲವೂ ಮುಕ್ತಾಯ ಆಯ್ತಾ ಅಂತ ನೀವು ಕೇಳಬಹುದು. ಖಂಡಿತ ಇಲ್ಲ. ಇದು ಮೊದಲ ಪೋಕ್ಸೋ ಪ್ರಕರಣ. ಈ ಪ್ರಕರಣದಲ್ಲಿ ನಿರ್ದೋಷಿ ಅನ್ನೋ ತೀರ್ಪು ಬಂದಿರೋದ್ರಿಂದ ಮುರುಘಾ ಶರಣರು ತುಂಬ ಖುಷಿ ಪಡುವಂಥದ್ದೇನೂ ಇಲ್ಲ. ಯಾಕೆಂದರೆ ಇನ್ನೊಬ್ಬ ಅಪ್ರಾಪ್ತ ವಯಸ್ಸಿನ ಬಾಲಕಿ ನೀಡಿದ ಪೋಕ್ಸೋ ದೂರು ವಿಚಾರಣೆಯ ಹಂತದಲ್ಲಿದೆ. ಅದರ ವಿಚಾರಣೆಗೆ ಸದ್ಯಕ್ಕೆ ಹೈಕೋರ್ಟ್ ಸ್ಟೇ ನೀಡಿದೆ. ಈ ಸ್ಟೇ ಸಿಕ್ಕು 2 ವರ್ಷಗಳೇ ಉರುಳಿವೆ. ಸಾಮಾನ್ಯವಾಗಿ ಪೋಕ್ಸೋ ಪ್ರಕರಣದಲ್ಲಿ ಶೀಘ್ರವಾಗಿ ವಿಚಾರಣೆ ನಡೀಬೇಕು ಅಂತ ಕಾನೂನು ಹೇಳ್ತಾ ಇದೆ. ಆದರೆ 2 ವರ್ಷದಿಂದಲೂ ಈ ಸ್ಟೇ ಏಕೆ ತೆರವಾಗಿಲ್ಲ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಅಂತ ನಾವು ಹೇಳ್ಬೋದು. ಈ 2 ಪೋಕ್ಸೋ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆಯ ಮೇರೆಗೆ 2 ಸಂತ್ರಸ್ತೆಯರು 3 ಆರೋಪಿಗಳ ವಿಚಾರಣೆ ನಡೆದಿತ್ತು. ಜೊತೆಗೆ 14 ಸಾಕ್ಷಿಗಳ ವಿಚಾರಣೆ ಕೂಡ ಸುದೀರ್ಘವಾಗಿ ನಡೆಯಿತು. ವಿಚಾರಣೆ ಪೂರ್ತಿಯಾದ ಬಳಿಕ ನ್ಯಾಯಾಧೀಶರು ತೀರ್ಪನ್ನು ನವೆಂಬರ್ 26ಕ್ಕೆ ಪ್ರಕಟಿಸೋದಾಗಿ ಹೇಳಿದ್ರು. ಅದರಂತೆ ಇವತ್ತು ತೀರ್ಪು ಬಂದಿದೆ. ಇನ್ನೂ 2 ಬಾಲಕಿಯರು ಮುರುಘಾ ಶರಣರ ವಿರುದ್ಧ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿಯೇ ದೂರು ಸಲ್ಲಿಸಿದ್ದಾರೆ. ಆ ಲೈಂಗಿಕ ದೌರ್ಜನ್ಯ ಆರೋಪಗಳ ಪ್ರಕರಣ ವಿಚಾರಣೆಗೆ ಇನ್ನೂ ಬಾಕಿ ಇದೆ. ಅದೂ ಅಲ್ಲದೆ ಮುರುಘಾ ಶರಣರ ವಿರುದ್ಧ ಇನ್ನೂ 2 ದೂರುಗಳ ವಿಚಾರಣೆ ಬಾಕಿ ಇದೆ. ಅದರಲ್ಲಿ ಒಂದು ಪ್ರಕರಣ ಅನಧಿಕೃತವಾಗಿ ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನು ಹಾಸ್ಟೆಲ್ನಲ್ಲಿ ಇಟ್ಟುಕೊಂಡದ್ದು. ಇನ್ನೊಂದು ಪ್ರಕರಣ ಅನಧಿಕೃತವಾಗಿ 2 ಹೆಣ್ಣು ಮಕ್ಕಳನ್ನು ದತ್ತು ನೀಡಿದ್ದು. ಈ 2 ಪ್ರಕರಣಗಳದ್ದು ಕೂಡ ಗಂಭೀರ ಸ್ವರೂಪದ ಅಪರಾಧವಾಗಿದೆ. ಈಗ ಚಿತ್ರದುರ್ಗದ ನ್ಯಾಯಾಲಯ ನೀಡಿದ ತೀರ್ಪಿನ ವಿರುದ್ಧ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ದೂರುಗಾರರಿಗೆ ಅವಕಾಶ ಇದೆ. ಹಾಗೆಯೇ ಈ ತೀರ್ಪಿನ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿಯ ದೂರು ಅಂದರೆ PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಲ್ಲಿಸಲು ಕೂಡ ಅವಕಾಶ ಇದೆ. ಈ ಎಲ್ಲ ವಿಷಯಗಳನ್ನು ಅವಲೋಕಿಸಿದಾಗ ಒಂದು ವಿಷಯ ಸ್ಪಷ್ಟವಾಗ್ತಾ ಇದೆ. ಅದೇನೆಂದರೆ ಮುರುಘಾ ಶರಣರು ಕಾನೂನಿನ ಕುಣಿಕೆಯಿಂದ ಪೂರ್ತಿಯಾಗಿ ಪಾರಾಗಿಲ್ಲ. ತಮ್ಮ ಮೇಲಿನ ಆರೋಪಗಳ ವಿರುದ್ಧ ಅವರು ಕ್ರಮಿಸಬೇಕಾದಂತಹ ಕಾನೂನು ಹೋರಾಟದ ದಾರಿ ಇನ್ನೂ ಬಹಳ ಸುದೀರ್ಘವಿದೆ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ತ್ರಿವರ್ಣ ಸ್ಪೆಷಲ್. ಇನ್ನೊಂದು ಸ್ಟೋರಿ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.